ಕ್ವಿಕ್ಕಾಗಿ ತುಂಬ ಹೇಳಕ್ಕೆ ಹೋಗಲ್ಲ. ಮುಧೋಳದಲ್ಲಿ ಒಂದು ಕಾರ್ಯಕ್ರಮ ಆಯಿತು, ಸತೀಶ್ ಜಾರಕಿಹೊಳಿ ಅಲ್ಲೇ ಇದ್ದರು, ರಾಜುಗೌಡರು ಇದ್ದರು, ಮಾಜಿ ಸಚಿವರು. ಅವರು ಸತೀಶ್ ಜಾರಕಿಹೊಳಿ ಅವ್ರಿಗೊಂದು ಹಾರೈಕೆ ಮಾಡ್ತಾರೆ, ಅದಕ್ಕೆ ಸತೀಶ್ ಜಾರಕಿಹೊಳಿ ಉತ್ತರನೂ ಕೊಡ್ತಾರೆ. ಕೇಳಿಸ್ಕೊಂಬಿಡಿ ಒಂದ್ಸಲ. ಇವತ್ತ ಬಾಲಣ್ಣ ಜಡ್ಗದ ಮೂರ್ತಿ ಉದ್ಘಾಟನೆ ನಿನ್ ಕೈಯಿಂದ ಆಗ್ಯದ. ಅವರು ಶಸ್ತ್ರ ಅವ್ರು ಸರೆಂಡರ್ ಮಾಡಲಿಲ್ಲ. ಹಂಗ ನಿನ್ನ ಬಾಯಾಗ ಏನೋ ನಾವು ಕೇಳಕತ್ತೀವಿ, ಈ ಸರಿ ನಂಗೆ ಮುಖ್ಯಮಂತ್ರಿ ಅಭಿಲಾಷೆ ಅಲ್ಲ, ಮುಂದಿನ ಸರಿ ಬೇಡ. ಅವ್ರೆಲ್ಲ ಶಸ್ತ್ರ ತ್ಯಾಗ ಮಾಡಲಿಲ್ಲ, ನೀನು ಶಸ್ತ್ರ ತ್ಯಾಗ ಮಾಡಬೇಡ. ಇದೇ ಸರಿ ಡಿಸೆಂಬರ್ನಾಗೆ ಮುಖ್ಯಮಂತ್ರಿ ನಿಮ್ಮೆಲ್ಲರ ಆಸೆನೂ ಅದ ಡಿಸೆಂಬರ್ ಆಗಂತೇಳಿ. ಅದು ಆಗ್ಲಿ, ಮುಂದಿನ ಸಿಎಂ ಸತೀಶ್ ಅಣ್ಣ ಆಗ್ಲಿ. ಯಾಕಂದ್ರೆ 28ಕ್ಕೆ ನಾವೇ ನಿಮ್ ಸಾಲಗಳ ಬಿಡಂಗಿಲ್ಲ, ಅಧಿಕಾರಕ್ಕೆ ನಾವೇ ಬರ್ತೀವಿ. ನಮ್ಮ ಆಸೆನೂ ಈಡೇರ್ತದ. ನೀವು ಈಗ ನವೆಂಬರ್ನಾಗ ಮುಖ್ಯಮಂತ್ರಿ ಆಗಿಬಿಟ್ರೆ ನಮ್ಮ ಆಸೆನೂ ಈಡೇರ್ಬಿಡ್ತಾವ. ಸಿಕ್ಕುವಂತೆ ಸೀದಾ 40 ಕಿಲೋಮೀಟರ್ ಸ್ಪೀಡ್ ಹೋದ. ಯಾಕಂದ್ರೆ ಬಹಳ ದೂರ ಆಕ್ಸಿಡೆಂಟ್ ಜಾಸ್ತಿ ಆಗ್ತದೆ. 28ಕ್ಕೆ ನಮ್ದು ಇರತಕ್ಕಲ್ಲ 30 ನಾವು ದಾರಿ ಕಾಯ್ತಾ ಕೂಡ್ತೀವಿ. ಯಾಕಂದ್ರೆ ನಮ್ಮ ಅಧಿಕಾರ ಮುಖ್ಯ ಅಲ್ಲ, ನಮ್ಮ ಕಾಲಾವಧಿಯಲ್ಲಿ ನಾವು ಏನ್ ಮಾಡಿದೀವಿ ಬಹಳ ಅದು ಮುಖ್ಯ. ನಮ್ಮಿಂದ ಏನ್ ನಾವು ಹೋರಾಟ ಮಾಡಿದ್ರು ಕೂಡ ಬಹಳ ಮುಖ್ಯ. ಇವತ್ತು ನಮ್ಮ ಮುಂದೆ ಇಲ್ಲೇ ಇದ್ದವ್ರು ಕೂಡ ನಡೆಸ್ತೀವಿ. ಬುದ್ಧನ್ ನೋಡಿಲ್ಲ, ಬಸವಣ್ಣವ್ರು ನೋಡಿಲ್ಲ, ಅಂಬೇಡ್ಕರ್ ನೋಡಿದ್ರು ಕೂಡ ಅವರ ಹೆಸರಿನ ಮೇಲೆ ಇವತ್ತು ನಾವು ಬದುಕ್ತಾ ಇದೀವಿ, ಹೋರಾಟ ಮಾಡ್ತಾ ಇದೀವಿ. ಬಾಲಣ್ಣ ಜಡ್ಗದ ಮೂರ್ತಿ ಉದ್ಘಾಟನೆ ನಿನ್ ಕೈಯಿಂದ ಆಗ್ಯದ. ಅವರು ಶಸ್ತ್ರ ಅವ್ರು ಸರೆಂಡರ್ ಮಾಡಲಿಲ್ಲ. ಹಂಗ ನಿನ್ನ ಬಾಯಾಗ ಏನೋ ನಾವು ಕೇಳಕತ್ತೀವಿ, ಈ ಸರಿ ನಂಗೆ ಮುಖ್ಯಮಂತ್ರಿ ಅಭಿಲಾಷೆ ಅಲ್ಲ, ಮುಂದಿನ ಸರಿ ಬೇಡ. ಅವ್ರೆಲ್ಲ ಶಸ್ತ್ರ ತ್ಯಾಗ ಮಾಡಲಿಲ್ಲ, ನೀನು ಶಸ್ತ್ರ ತ್ಯಾಗ ಮಾಡಬೇಡ. ಇದೇ ಸರಿ ಡಿಸೆಂಬರ್ನಾಗೆ ಮುಖ್ಯಮಂತ್ರಿ ನಿಮ್ಮೆಲ್ಲರ ಆಸೆನೂ ಅದ ಡಿಸೆಂಬರ್ ಆಗಂತೇಳಿ. ಅದು ಆಗ್ಲಿ, ಮುಂದಿನ ಸಿಎಂ ಸತೀಶ್ ಅಣ್ಣ ಆಗ್ಲಿ. ಯಾಕಂದ್ರೆ 28ಕ್ಕೆ ನಾವೇ ನಿಮ್ ಸಾಲಗಳ ಬಿಡಂಗಿಲ್ಲ, ಅಧಿಕಾರಕ್ಕೆ ನಾವೇ ಬರ್ತೀವಿ. ನಮ್ಮ ಆಸೆನೂ ಈಡೇರ್ತದ. ನೀವು ಈಗ ನವೆಂಬರ್ನಾಗ ಮುಖ್ಯಮಂತ್ರಿ ಆಗಿಬಿಟ್ರೆ ನಮ್ಮ ಆಸೆನೂ ಈಡೇರ್ಬಿಡ್ತಾವ. ಸಿಕ್ಕುವಂತೆ ಸೀದಾ 40 ಕಿಲೋಮೀಟರ್ ಸ್ಪೀಡ್ ಹೋದ. ಯಾಕಂದ್ರೆ ಬಹಳ ದೂರ ಆಕ್ಸಿಡೆಂಟ್ ಜಾಸ್ತಿ ಆಗ್ತದೆ. 28ಕ್ಕೆ ನಮ್ದು ಇರತಕ್ಕಲ್ಲ 30 ನಾವು ದಾರಿ ಕಾಯ್ತಾ ಕೂಡ್ತೀವಿ. ಯಾಕಂದ್ರೆ ನಮ್ಮ ಅಧಿಕಾರ ಮುಖ್ಯ ಅಲ್ಲ, ನಮ್ಮ ಕಾಲಾವಧಿಯಲ್ಲಿ ನಾವು ಏನ್ ಮಾಡಿದೀವಿ ಬಹಳ ಅದು ಮುಖ್ಯ. ನಮ್ಮಿಂದ ಏನ್ ನಾವು ಹೋರಾಟ ಮಾಡಿದ್ರು ಕೂಡ ಬಹಳ ಮುಖ್ಯ. ಇವತ್ತು ನಮ್ಮ ಮುಂದೆ ಇಲ್ಲೇ ಇದ್ದವ್ರು ಕೂಡ ನಡೆಸ್ತೀವಿ. ಬುದ್ಧನ್ ನೋಡಿಲ್ಲ, ಬಸವಣ್ಣವ್ರು ನೋಡಿಲ್ಲ, ಅಂಬೇಡ್ಕರ್ ನೋಡಿದ್ರು ಕೂಡ ಅವರ ಹೆಸರಿನ ಮೇಲೆ ಇವತ್ತು ನಾವು ಬದುಕ್ತಾ ಇದೀವಿ, ಹೋರಾಟ ಮಾಡ್ತಾ ಇದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.